ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಬಳಸುವ ಸ್ಟೀಲ್ ನೀರಿನ ಬಾಟಲಿಯ ಕೆಳಗೆ 303 ಎಂದು ಬರೆದಿರುವುದನ್ನು ಗಮನಿಸಿದ್ದೀರಾ? ಬಹಳ ಜನ ಅದನ್ನು ಸೀರಿಯಲ್ ನಂಬರ್ ಅಥವಾ ಮಾಡೆಲ್ ನಂಬರ್ ಎಂದು ಭಾವಿಸ್ತಾರೆ. ಆದರೆ ಅದು ಹಾಗಲ್ಲ. ಆ 303 ಎನ್ನುವುದು ಆ ಬಾಟಲಿ ಯಾವ ರೀತಿಯ ಸ್ಟೈನ್ಲೆಸ್ ಸ್ಟೀಲ್ ಗ್ರೇಡ್ನಿಂದ ತಯಾರಿಸಲಾಗಿದೆ ಎಂಬುದನ್ನು ಸೂಚಿಸುವ ಸಂಖ್ಯೆ. ಹಾಗಾದರೆ 303 ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಏನು? ಇದು ಕುಡಿಯುವ ನೀರಿನ ಬಾಟಲಿಗೆ ಒಳ್ಳೆಯದಲ್ಲವೇ? ಬನ್ನಿ ತಿಳ್ಕೊಳ್ಳೋಣ. 303 ಎನ್ನುವುದು ಸ್ಟೇನ್ಲೆಸ್ ಸ್ಟೀಲ್ನ ಒಂದು ಗ್ರೇಡು. ಈ ಗ್ರೇಡ್ನಲ್ಲಿ ಸಲ್ಫರ್ ಸೇರಿಸಲಾಗಿರುವುದರಿಂದ ಇದನ್ನು ಯಂತ್ರಗಳಲ್ಲಿ ಕತ್ತರಿಸಲು ಮತ್ತು ಆಕಾರ ನೀಡಲು ಸುಲಭವಾಗಿರ್ತದೆ. ಅದಕ್ಕಾಗಿ ಇದನ್ನು ಹೆಚ್ಚಾಗಿ ನಟ್ಟು, ಬೋಲ್ಟು, ಸ್ಕ್ರೂ, ಶಾಫ್ಟು ಮತ್ತು ವಿವಿಧ ಯಾಂತ್ರಿಕ ಭಾಗಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಹಾಗಾದರೆ 303 ಬಾಟಲಿಗೆ ಸೂಕ್ತವಲ್ವೇ? 303 ಸ್ಟೈನ್ಲೆಸ್ ಸ್ಟೀಲು ತುಕ್ಕು ಹಿಡಿಯುವುದನ್ನು ತಡೆಯುವ ಗುಣವನ್ನು ಹೊಂದಿದ್ದರೂ ಆಹಾರ ಮತ್ತು ಪಾನೀಯಗಳೊಂದಿಗೆ ನಿರಂತರವಾಗಿ ಸಂಪರ್ಕಕ್ಕೆ 304 ಅಥವಾ 316 ಗ್ರೇಡ್ಗಳು ಹೆಚ್ಚು ಸೂಕ್ತವೆಂದು ಸಾಮಾನ್ಯವಾಗಿ ಪರಿಗಣಿಸಲಾಗ್ತಾ ಇದೆ. ಆದ್ದರಿಂದ ಸ್ನೇಹಿತರೆ, ಉತ್ತಮ ಗುಣಮಟ್ಟದ ನೀರಿನ ಬಾಟಲಿಗಳಲ್ಲಿ ಹೆಚ್ಚಾಗಿ 304 ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಅಥವಾ 316 ಸ್ಟೈನ್ಲೆಸ್ ಸ್ಟೀಲನ್ನು ಬಳಸಲಾಗ್ತದೆ. ಹಾಗಾದರೆ 304 ಯಾಕೆ ಜನಪ್ರಿಯವಾಗಿದೆ? 304 ಜನಪ್ರಿಯವಾಗಲು ಕಾರಣ ಏನು ಅಂತ ಹೇಳಿದರೆ, ಆಹಾರ ಮತ್ತು ಕುಡಿಯುವ ನೀರಿನ ಸಂಪರ್ಕಕ್ಕೆ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ, ತುಕ್ಕು ಹಿಡಿಯುವ ಸಾಧ್ಯತೆ ಕಡಿಮೆ ಇದೆ, ಬಾಳಿಕೆ ಹೆಚ್ಚು, ರುಚಿ ಮತ್ತು ವಾಸನೆಗೆ ಸಾಮಾನ್ಯವಾಗಿ ಪರಿಣಾಮ ಬೀರೋದಿಲ್ಲ. ಹಾಗಾದರೆ 316 ಯಾವಾಗ ಬಳಸ್ತಾರೆ? 316 ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮಾಲ್ಬಿಡೆನಮ್ ಇರುವುದರಿಂದ ಉಪ್ಪು ಅಥವಾ ಹೆಚ್ಚು ಕಠಿಣ ಪರಿಸರದಲ್ಲಿಯೂ ತುಕ್ಕು ನಿರೋಧಕ ಗುಣ ಇನ್ನಷ್ಟು ಉತ್ತಮವಾಗಿರುತ್ತೆ. ಆದ್ದರಿಂದ ಪ್ರೀಮಿಯಂ ಬಾಟಲಿಗಳು ಮತ್ತು ವೈದ್ಯಕೀಯ ಸಾಧನಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗಾದರೆ 303 ಬರೆದಿದ್ದರೆ ಏನು ಮಾಡಬೇಕು? ಮೊದಲು ಆತಂಕ ಪಡುವಂಥದ್ದೇನೂ ಇಲ್ಲ. 303 ಎನ್ನುವುದು ಬರೀ ಗ್ರೇಡ್ನ ಗುರುತು, ಅದು ಯಾವುದೇ ಸೀರಿಯಲ್ ನಂಬರ್ ಅಲ್ಲ. ಆದರೆ ನೀವು ಹೊಸ ಸ್ಟೀಲ್ ನೀರಿನ ಬಾಟಲಿಯನ್ನು ಖರೀದಿಸುತ್ತಿದ್ದರೆ 304 ಅಥವಾ 316 ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಎಂದು ಸ್ಪಷ್ಟವಾಗಿ ನಮೂದಿಸಿರುವ ಉತ್ಪನ್ನವನ್ನು ಆಯ್ಕೆ ಮಾಡುವುದು ಉತ್ತಮ. ಸ್ನೇಹಿತರೆ, ಕೊನೆ ಮಾತು, ಸ್ಟೀಲ್ ಬಾಟಲಿಯ ಕೆಳಗೆ ಇರುವ 303 ಎಂಬ ಸಂಖ್ಯೆ ಅದರ ಸ್ಟೈನ್ಲೆಸ್ ಸ್ಟೀಲ್ ಗ್ರೇಡನ್ನು ಸೂಚಿಸುತ್ತದೆ. ನೀರಿನ ಬಾಟಲ್ಗಳಿಗಾಗಿ 304 ಅಥವಾ 316 ಗ್ರೇಡ್ಗಳು ಸಾಮಾನ್ಯವಾಗಿ ಉತ್ತಮ ಎಂದು ಪರಿಗಣಿಸಲಾಗ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ವೈಜ್ಞಾನಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.